ಓ ಮೈ ಗಾಡ್! ಬೆಳಗ್ಗಿನ ಜಾವ 5 ಗಂಟೆ 10 ನಿಮಿಷ ಆಗಿದ್ಯಾ? ಹೇ ಗೈಸ್, ವೆಲ್ಕಮ್ ಟು ಮೈ ಥರ್ಸ್‌ಡೇ ಮಿನಿ ವ್ಲಾಗ್. ಏನಿದು 5 ಗಂಟೆ 10 ನಿಮಿಷಕ್ಕೆ ಎದ್ದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇಲ್ಲ ಗೈಸ್, 4 ಗಂಟೆಗೆ ಎದ್ದೆ. ಆದರೆ ಸ್ನಾನ ಮಾಡ್ಕೊಂಡೆಲ್ಲ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು ನೋಡಿ. ಸೊ ಬನ್ನಿ, ಫಸ್ಟ್ ನಾನು ಮಾಡೋದೇ ಎದ್ದ ತಕ್ಷಣ ಸ್ನಾನ ಮತ್ತೆ ಪೂಜೆ. ಮುಂಚೆ ಎಲ್ಲ ಹಿಂಗಿರ್ಲಿಲ್ಲ ಗೈಸ್, ಮುಂಚೆನೇ ಬೇರೆ ಲೈಫು, ಈಗಲೇ ಬೇರೆ ಲೈಫು. ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ ಅಲ್ಲ, ಸ್ವಲ್ಪ ಚೇಂಜ್ ಆಗ್ತಾ ಇರಬೇಕು. ಬಿಕಾಸ್ ಚೇಂಜಸ್ಸು ಬರೀ ನಿಮ್ಮಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲೂ ಆಗತ್ತೆ. ಸೊ ನೀವು ನೋಡೋ ರೀತಿ ಚೇಂಜ್ ಆದರೆ ನಾವು ಕಾಣಿಸೋ ರೀತಿನೂ ಚೇಂಜ್ ಆಗತ್ತೆ. ಒಂದ್ಸಲ ಚೆಕ್ ಮಾಡಿ ನೋಡಿ. ಮನ್ಸು ಎಲ್ಲೋ ಒಂದ್ ಕಡೆ ಸರಿ ಇಲ್ಲ ಅಂದ್ರು ಅಂತೂ ಇಂತೂ ರಾಯರ್ ವಾರ ಮಾಡೋದನ್ನ ಮರೆಯಲ್ಲ. ಎಷ್ಟೋ ಸಲ ಅನ್ಸುತ್ತೆ, ಅಯ್ಯೋ ಆಗಲ್ಲಪ್ಪ, ಎಲ್ಲ ನಿಲ್ಲಿಸ್ಬಿಡ್ಬೇಕಪ್ಪ ಅಂತ. ಆದ್ರೂ ಸಹ ಕಷ್ಟ ಆದ್ರೂ ಪರವಾಗಿಲ್ಲ ಅನ್ಕೊಂಡು ಇಷ್ಟಪಟ್ಟು ಮಾಡ್ಬೇಕು ಅನ್ಕೋತೀನಿ. ಆದ್ರೂ ಕಷ್ಟದಿಂದನೇ ಮಾಡ್ತೀನಿ. ಬಟ್ ಫೈನಲ್ ಆಗಿ ರಾಯರ ಹತ್ರ ಬಂದು ಕೂತ್ಕೊಂಡಾಗ ಪ್ರೇ ಮಾಡೋದಂತೂ ಬಿಡೋದಿಲ್ಲ. ದೇವ್ರೇ ಕಾಪಾಡಪ್ಪ, ರಾಯರೇ ಕಾಪಾಡಿ ಅಂತ ಕೇಳ್ತೀನಿ. ಸೊ ರಾಯರ್ ಮಾತ್ರ ಅಲ್ಲ, ನಾನು ಪೂಜೆ ಮಾಡೋ ಎಲ್ಲ ದೇವ್ರುಗಳು ನನ್ನ ಕೈ ಹಿಡಿತಾರೆ. ಒಂದಲ್ಲ ಒಂದು ರೀತಿ ಕೈ ಹಿಡಿತಾರೆ. ಸೊ ಇವತ್ತಿನ ತನಕ ಯಾರೇ ಮನುಷ್ಯರು ಕೈ ಬಿಟ್ಟಿರ್ಬೋದು, ಆದ್ರೆ ಆ ದೇವ್ರು ನನ್ನನ್ನ ಯಾವತ್ತೂ ನಡುದಾರಿಲಿ ಕೈ ಬಿಟ್ಟಿಲ್ಲ. ಇದಂತೂ ಸತ್ಯ ಗೈಸ್. ದೇವ್ರು ಎಲ್ಲಿದ್ದಾನೆ ಅಂತ ಕೇಳೋರ್ಗೆ ಹೇಳಕ್ಕಾಗಲ್ಲ. ಆದ್ರೆ ದೇವ್ರು ನಮ್ಮ ಮನ್ಸಲ್ಲೇ ಇರ್ತಾರೆ. ಮನ್ಸಲ್ಲಿ ಪೂಜಿಸಿದ್ರುನು ಸಾಕು. ಈ ರೀತಿ ಏನ್ ಪೂಜೆ ಮಾಡ್ಬೇಕು ಅನ್ನೋದು ರೂಲ್ಸ್ ಇಲ್ಲ. ಆದ್ರೆ ಈ ರೀತಿ ಪೂಜೆ ಮಾಡಿದಾಗ ಏನೋ ಒಂಥರ ಮನ್ಸಿಗೆ ಸಮಾಧಾನ ಸಿಗತ್ತೆ. ಅಷ್ಟೇ ಅಲ್ಲ, ಎಲ್ರಿಗೂ ಬೇಕಾಗಿರೋದು ನೆಮ್ಮದಿಯಾಗಿರ್ಬೇಕು ಅಷ್ಟೇ. ರಾಯರ್ಗೆ ಆರತಿ ಮಾಡ್ಬಿಟ್ಟು ರಾಯರ ಹತ್ರ ಮಾತಾಡ್ತಾ ಇದ್ದೆ. ಸೊ ನಾನು ಮಾತಾಡೋ ತನಕ ಆರತಿ ಕೂಲಾಗಿ ಪ್ರಜ್ವಲಿಸ್ತಾ ಇತ್ತು. ನಾನು ಮಾತಾಡ್ತಾ ಮಾತಾಡ್ತಾ ಆರತಿ ಜೋರಾಗಿ ಪ್ರಜ್ವಲಿಸ್ತಾ ಇದೆ ನೋಡಿ. ಅದ್ರದ್ದು ನೀವು ವಾಟ್ ಯು ಕಾಲ್ ಆ ಇಂಟೆನ್ಸ್ ನೋಡ್ಬೋದು. ಸೊ ಅವಾಗ ಅನ್ನಿಸ್ತು ನನಗೆ, ರಾಯರು ನನ್ನ ಜೊತೆ ಸ್ಪಂದಿಸ್ತಾ ಇದ್ದಾರೆ, ನನ್ನ ಮಾತನ್ನ ಕೇಳಿಸ್ಕೊತಾ ಇದ್ದಾರೆ ಅಂತ. ಇದು ನಿಮಗೆ ಡ್ರಮ್ಯಾಟಿಕ್ ಅಂತ ಅನ್ನಿಸ್ಬೋದು, ಬಟ್ ರಾಯರನ್ನ ತುಂಬ ನಂಬಿರೋರಿಗೆ ಇದೆಲ್ಲ ಫೀಲ್ ಆಗತ್ತೆ. ಆ್ಯಕ್ಚುಲಿ ರಾಯರು ನಮಗೆ ಇನ್ ರಿಟರ್ನ್ ನಾನು ಇದ್ದೀನಿ ಅಂತ ಹೇಳ್ತಿದ್ದಾರೆ ಅಂತ ಅನ್ಸತ್ತೆ. ರಾಯರ ಹತ್ರ ಮಾತಾಡ್ತಾ ಮಾತಾಡ್ತಾ 6 ಗಂಟೆ ಹಾಗೆ ಹೋಯ್ತು. ಸೊ ಇವಾಗ ಬಂದಿದ್ದೀನಿ ಕಿಚನ್ಗೆ. ಇನ್ನು ಕಿಚನ್ ಕೆಲಸಗಳನ್ನ ಫಟಾಫಟ್ ಅಂತ ಮಾಡಿ ಮುಗಿಸ್ಬೇಕು. ನಮ್ಮ ಅಂಕೋಲ ಸ್ಪೆಷಲ್ ಏನಪ್ಪಾ ಅಂದ್ರೆ ದಿನಾ ತಿಂಡಿಗೆ ದೋಸೆ ಇರುತ್ತೆ. ಆದ್ರೆ ನಮ್ಮನೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ, ಯಾಕೆಂದ್ರೆ ನಾನು ಮಂಡ್ಯದವಳಲ್ಲ. ಸೊ ಹಾಗಾಗಿ ಆಲ್ಟರ್ನೇಟಿವ್ ದಿನ ದೋಸೆ ಮಾಡ್ತೀನಿ ಅಂಡ್ ನೆಕ್ಸ್ಟ್ ಇನ್ ಮಿಕ್ಕಿದ ದಿನ ಬೇರೆ ಬೇರೆ ತಿಂಡಿಗಳನ್ನ ಮಾಡೋದು. ನನ್ನ ಮಗಂಗೆ ಇವತ್ತಿಂದ ಕಲರ್ ಡ್ರೆಸ್ ಅಂತೆ, ಇನ್ನು ಸ್ಕೂಲ್ ನಡೀತಾನೆ ಇದೆ. ಏನ್ ಗೊತ್ತಾ, ಇವತ್ತು ನಮ್ಮ ಅಂಕೋಲದಲ್ಲಿ ತೇರಿದೆ. ಸೊ ವೆಂಕಟರಮಣ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಾಗೆ ನಮ್ಮ ಚಿಂತಿಗೆ ಊಟ ಮಾಡಿಸಿ ಬಂದೆ.